ಹಾಯ್, ವೆಬ್ಸೈಟ್ ಫೋಟೋಸ್ ಆಮೇಲೆ ಲೇಟೆಸ್ಟ್ ವರ್ಕ್ಸ್ ಏನಾದರೂ ನಾವು ಅಪ್ಡೇಟ್ ಮಾಡ್ಕೋಬೇಕು ಅಂದರೆ ಫಸ್ಟ್ ಏನು ಮಾಡಬೇಕು, ನಿಮ್ಮದು ವೆಬ್ಸೈಟ್ ಓಪನ್ ಮಾಡಿ. www ಗೊತ್ತಲ್ವ ಅಡ್ರೆಸ್ chinvitaconstructions.com ಓಪನ್ ಮಾಡಿದ ಮೇಲೆ ಇದು ನಿಮ್ಮದು ವೆಬ್ಸೈಟ್ ಅಲ್ವಾ. ಇವಾಗ ನಾವು ವೆಬ್ಸೈಟ್ ಓಪನ್ ಮಾಡಿಟ್ಟಿದ್ದೀವಿ. ಸೊ ನಮಗೆ ಫೋಟೋಸ್ ಇಲ್ಲಿಗೆ ಆ್ಯಡ್ ಮಾಡಬೇಕಾಗುತ್ತೆ. ಇದು ರೀಸೆಂಟ್ ಪ್ರಾಜೆಕ್ಟ್ ಅಂತೇಳಿ ಫೋಟೋಸ್ ಆ್ಯಡ್ ಮಾಡಿರೋದು. ನೀವು ಎಷ್ಟು ಫೋಟೋಸ್ ಬೇಕಂದರೂ ಹಾಕೋಬೋದು. ನೆಕ್ಸ್ಟ್ ಇವಾಗ ಪ್ರಾಜೆಕ್ಟ್ಸ್ ಟ್ಯಾಬ್ ಇದೆ, ಅದರಲ್ಲೂ ನಾವು ಸೇಮ್ ನಮಗೇನಿದೆ ಫೋಟೋಸ್ ನಮ್ಮದು ಪ್ರಾಜೆಕ್ಟದು ರೀಸೆಂಟ್ ಪ್ರಾಜೆಕ್ಟದು ಫೋಟೋಸ್ ಅಪ್ಲೋಡ್ ಮಾಡಲಿಕ್ಕೆ ಆಪ್ಷನ್ ಇದೆ. ಓಕೆ, ಸೊ ಇದು ಅಪ್ಲೋಡ್ ಮಾಡಲಿಕ್ಕೆ ಫಸ್ಟ್ ನಾವೇನು ಮಾಡ್ಕೋಬೇಕಂದ್ರೆ ಅಡ್ಮಿನ್ ಪ್ಯಾನಲ್ಗೆ ಲಾಗಿನ್ ಆಗಬೇಕು. ಅಡ್ಮಿನ್ ಪ್ಯಾನಲ್ ಲಾಗಿನ್ ಆಗಬೇಕಂದ್ರೆ ಇಲ್ಲಿ ಮೇಲೆ ಅಡ್ರೆಸ್ಸಲ್ಲಿ ಕಾಣಿಸ್ತಿದೆಯಲ್ವಾ, chinvitaconstructions.com, ಆಮೇಲೆ WP ಒಂದು ಮೈನಸ್ ಓಕೆ ಅಡ್ಮಿನ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ಮೇಲೆ ಎಂಟರ್ ಕೊಡಿ. ಸೊ ಆವಾಗ ನಿಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ, ಗೊತ್ತಾಯ್ತಲ್ವ ಯಾವ ಥರ ಕೊಡಬೇಕಂದ್ರೆ chinvitaconstructions.com / ಆಮೇಲೆ ಈ ಥರ ಇನ್ನೊಂದ್ಸಲ ಅಡ್ರೆಸ್ ನೋಡ್ಕೊಳ್ಳಿ, ಇದು ಈ ಥರ ಕೊಟ್ಕೋಬೇಕು. chinvitaconstruction.com WP - admin ಆಮೇಲೆ ಎಂಟ್ರ್ ಕೊಟ್ಟರೆ ಈ ಲಾಗಿನ್ ಸ್ಕ್ರೀನ್ ಬರುತ್ತೆ, ಈ ಸ್ಕ್ರೀನ್. ಓಕೆ, ಸೊ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಕೊಡಬೇಕು. ಯೂಸರ್ ನೇಮ್ ಪಾಸ್ವರ್ಡ್ನ ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ. ಯೂಸರ್ ನೇಮ್ ಪಾಸ್ವರ್ಡ್ ಆಮೇಲೆ ಲಾಗಿನ್ ಕ್ಲಿಕ್ ಮಾಡಿ. ಓಕೆ, ಸೊ ಇವಾಗ ನಾವು ಇದು ಅಡ್ಮಿನ್ ಪ್ಯಾನಲ್, ನಮಗೆ ಇಲ್ಲಿಂದ ನಾವು ಫೋಟೋಸ್ ಅಪ್ಲೋಡ್ ಮಾಡ್ಕೋಬೋದು. ಇದು ಅಡ್ಮಿನ್ ಪ್ಯಾನಲ್. ಇವಾಗ ನಾವು ವೆಬ್ಸೈಟಲ್ಲಿ ಏನು ಬೇಕಂದರೆ ಚೇಂಜಸ್ ಮಾಡ್ಕೋಬೋದು. ಇವಾಗ ನೆಕ್ಸ್ಟ್ ಟ್ಯಾಬಲ್ಲಿ ನ್ಯೂ ಟ್ಯಾಬಲ್ಲಿ ನಿಮ್ಮದು ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. Chinvitaconstruction ಇದು WP ಅಡ್ಮಿನ್ ಏನು ಬೇಡ, ಒಂದ್ಸರಿ ಲಾಗಿನ್ ಆದಮೇಲೆ ಅದು ಬೇಡ. ವೆಬ್ಸೈಟ್ ಓಪನ್ ಮಾಡಿ ನ್ಯೂ ಟ್ಯಾಬಲ್ಲಿ, ಕ್ರೋಮಲ್ಲಿ ನ್ಯೂ ಟ್ಯಾಬಲ್ಲಿ. ಸೊ ಇದು ಹೋಮ್ ಪೇಜ್ ಅಲ್ವಾ. ಸೊ ನಮಗೆ ಇಲ್ಲಿ ಈ ಕಂಟೆಂಟ್ ಏನಾದರೂ ಸೇವ್ ಮಾಡಬೇಕು, ಈ ಫೋಟೋ ಸೇವ್ ಮಾಡಬೇಕು, ಯಾವುದಾದ್ರೂ ಈ ಪೇಜಲ್ಲಿರುವ ಎನಿ ಕಂಟೆಂಟ್ಸ್ ನಾವೇನು ಮಾಡ್ಕೋಬೋದು, ಚೇಂಜ್ ಮಾಡ್ಕೋಬೋದು. ಸೊ ಅದು ಚೇಂಜ್ ಮಾಡಲಿಕ್ಕೆ ಇಲ್ಲಿ ಟಾಪಲ್ಲಿ ನಿಮಗೆ ಎಡಿಟ್ ವಿತ್ ಎಲಿಮೆಂಟರ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಬೇಕು. ಈ ಟಾಪ್ ಆಪ್ಷನ್ಸ್ ಕಾಣಿಸೋದು ನೀವು ಅಡ್ಮಿನ್ ಆಗಿ ಲಾಗಿನ್ ಆಗಿದ್ದರೆ ಮಾತ್ರ ನಿಮಗೆ ಈ ಆಪ್ಷನ್ಸ್ ಕಾಣಿಸುತ್ತೆ, ಇದೆಲ್ಲರಿಗೆ ಕಾಣಿಸಲ್ಲ. ಓಕೆ, ಸೊ ನಾವು ಆಲ್ರೆಡಿ ಲಾಗಿನ್ ಆಗಿದ್ದೀವಿ, ಸೊ ನಮಗಿದು ಈ ಟಾಪ್ ಬಾರ್ ಕಾಣಿಸುತ್ತೆ. ಸೊ ಇವಾಗ ಎಡಿಟ್ ವಿತ್ ಎಲಿಮೆಂಟರ್ ಕ್ಲಿಕ್ ಮಾಡಿ. ಎಡಿಟರ್ ವಿಂಡೋ ಓಪನ್ ಆಗ್ತಾ ಇದೆ. ಎಡಿಟರ್ ವಿಂಡೋ ಓಪನ್ ಆದಮೇಲೆ ನಮಗೆ ಅಲ್ಲಿ ಕಂಟೆಂಟ್ಸ್, ಫೋಟೋಸ್ ಆಮೇಲೆ ರೀಸೆಂಟ್ ಪ್ರಾಜೆಕ್ಟದು ಎಲ್ಲ ಫೋಟೋಸ್ ಅದೆಲ್ಲ ಚೇಂಜ್ ಮಾಡ್ಕೋಬೋದು. ಇದಿಷ್ಟೇ ಸ್ಟೆಪ್ ಇರೋದು. ಅಡ್ಮಿನ್ ಲಾಗಿನ್ ಆಗಬೇಕು, ನೆಕ್ಸ್ಟ್ ಟ್ಯಾಬಲ್ಲಿ ನಾವು ಓಪನ್ ಮಾಡ್ಕೋಬೇಕು. ಓಕೆ, ಸೊ ಇದು ನಮ್ಮದು ಎಡಿಟ್ ವಿಂಡೋ. ಇಲ್ಲಿ ನೀವು ಯಾವ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ, ಈವನ್ ಫೋಟೋಸ್ ಮೇಲೆ, ಇಲ್ಲಾಂದರೆ ಹೆಡ್ಡಿಂಗ್ ಮೇಲೆ. ಇಲ್ಲಿ ನೋಡಿ, ನಾನು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡುವಾಗ ಲೆಫ್ಟ್ ಸೈಡಲ್ಲಿ ನನಗೆ ಎಡಿಟರ್ ಓಪನ್ ಆಗ್ತಾ ಇದೆ, ಎಡಿಟರ್ ವಿಂಡೋ. ಇಲ್ಲಿ ನಮಗೆ ಏನು ಬೇಕಂದ್ರೆ ನಾವು ಟೈಪ್ ಮಾಡ್ಕೋಬೋದು. ನೋಡಿ, ಎಡಿಟರ್ ಟೈಟಲ್ ಏನು ಬೇಕಂದರೂ ಟೈಪ್ ಮಾಡಿ. ಕೆಳಗೆ ಒಂದು ಅಪ್ಡೇಟ್ ಬಟನ್ ಕಾಣಿಸ್ತಿದೆ ಅಲ್ವಾ, ಇದು ಕ್ಲಿಕ್ ಮಾಡಿದರೆ ಅಪ್ಡೇಟ್ ಆಗುತ್ತೆ. ಓಕೆ, ನಾನಿವಾಗ ಒಂದು ಎಕ್ಸಾಂಪಲ್ ಅಪ್ಡೇಟ್ ಮಾಡಿಕೊಡ್ತೀನಿ. ಅಪ್ಡೇಟ್ ಆಯಿತು ನಮ್ಮದು ವೆಬ್ಸೈಟ್. ಇವಾಗ ನಮಗೆ ಅಪ್ಡೇಟ್ ಆಗಿರೋ ಚೇಂಜಸ್ ನೋಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ, ವ್ಯೂ ಪೇಜ್, ನ್ಯೂ ಟ್ಯಾಬಲ್ಲಿ ವ್ಯೂ ಪೇಜ್ ಕೊಡಿ, ಆಯಿತಾ. ಕಂಟ್ರೋಲ್ ಇಟ್ಕೊಂಡು ವ್ಯೂ ಪೇಜ್ ಕ್ಲಿಕ್ ಮಾಡಿದಾಗ ನ್ಯೂ ಟ್ಯಾಬಲ್ಲಿ ಓಪನ್ ಆಗುತ್ತಲ್ವ ಕ್ರೋಮ್ದು. ಇಲ್ಲಿ ನೋಡಿ, ಎಡಿಟೆಡ್ ಟೈಟಲ್ ಅಂತ ಬಂದಿದೆ. ಸೊ ಇದನ್ನು ರಿಮೂವ್ ಮಾಡ್ತೀನಿ, ಬಟ್ ನಿಮಗೆ ಜಸ್ಟ್ ತೋರಿಸ್ಕೊಟ್ಟಿದ್ದು. ಓಕೆ, ಸೊ ಅದೇ ಟ್ಯಾಬಿಗೆ ಹೋಗ್ತಾ ಇದ್ದೀನಿ, ಎಡಿಟರ್ ವಿಂಡೋ. ಸೊ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಮಗೆ ಆಪ್ಷನ್ ಬರುತ್ತೆ. ಸೊ ಮಾಡಿ, ಅದನ್ನು ಡಿಲೀಟ್ ಮಾಡಿ, ಅಪ್ಡೇಟ್ ಕೊಡಿ. ಓಕೆ, ಸೊ ಇದೇ ಸೇಮ್ ನಿಮಗೆ ಇದನ್ನು ಚೇಂಜ್ ಮಾಡ್ಕೋಬೋದು. ಇಲ್ಲಿ
ಯಾವ ಐಟಮ್ ಚೇಂಜ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈ ಪ್ಯಾರಾಗ್ರಾಫ್ ನಿಮಗೇನು ಡೀಟೇಲ್ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೇನಾಗುತ್ತೆ, ಇಲ್ಲಿ ಸಿಗುತ್ತೆ ಟೆಕ್ಸ್ಟ್, ಇಲ್ಲಿ ಬರುತ್ತೆ ನೋಡಿ. ನೆಕ್ಸ್ಟ್ ಈ ನಂಬರ್ ಚೇಂಜ್ ಮಾಡಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಬರುತ್ತೆ. ಸಿಂಪಲ್ ಆಗಿದೆ, ನಿಮಗೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ, ಲೆಫ್ಟ್ ಸೈಡಲ್ಲಿ ಬರುತ್ತೆ. ಇಲ್ಲೇ ಎಡಿಟ್ ಮಾಡಬೇಡಿ, ಪೇಜಲ್ಲೇ ಇಲ್ಲೇ ಕ್ಲಿಕ್ ಮಾಡಿ ಲೆಫ್ಟ್ ಸೈಡಲ್ಲಿ ಇಲ್ಲಿ ಬಂದು ಎಡಿಟ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಇವಾಗ ಫೋಟೋಸ್ ಇಲ್ಲಿ ಈ ಫೋಟೋಸ್ ಸೇವ್ ಮಾಡಬೇಕಂದ್ರೆ ಇಲ್ಲಿ ಫೋಟೋಸ್ ಕಾಣಿಸ್ತಿದೆ ಅಲ್ವಾ, ಇದರ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನೋಡಿ ಲೆಫ್ಟ್ ಸೈಡಲ್ಲೂ ಓಪನ್ ಆಗ್ತಾ ಇದೆ ಇದು. ಸೊ ಇಲ್ಲಿ ಕ್ಲಿಕ್ ಮಾಡಿ ನಿಮಗೆ ಯಾವ ಫೋಟೋ ಬೇಕಂದ್ರೂ ಆಲ್ರೆಡಿ ಅಪ್ಲೋಡ್ ಆಗಿದ್ದರೆ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೋದು. ನೀವು ಅಪ್ಲೋಡ್ ಮಾಡಿದರೆ ಇದಕ್ಕೆ, ಇಲ್ಲ ನಿಮ್ಮ ಸಿಸ್ಟಮಲ್ಲಿದೆ ಅಂದರೆ ಅಪ್ಲೋಡ್ ಫೈಲ್ಸ್ ಅಂತ ಕೊಡಿ, ಆಮೇಲೆ ಸೆಲೆಕ್ಟ್ ಫೈಲ್ಸ್ ಕೊಟ್ಟು ಸಿಸ್ಟಮಲ್ಲಿ ಯಾವ ಫೋಟೋ ಇದೆ, ಎಕ್ಸಾಂಪಲ್ ಈ ಫೋಟೋನ ಬೇಕಂದರೆ ಓಪನ್ ಕೊಟ್ಟರೆ ಅದು ನಿಮ್ಮದು ಇಲ್ಲಿ ನೋಡಿ ಜಸ್ಟ್ ಕೊಡ್ತೀನಿ, ಇಲ್ಲಿಗೆ ಅಪ್ಲೋಡ್ ಆಯಿತು. ಓಕೆ, ಸೊ ಇಲ್ಲಿ ಅಪ್ಲೋಡ್ ಆಯಿತು. ಇವಾಗ ಸೆಲೆಕ್ಟ್ ಕೊಟ್ಟರೆ ಅಲ್ಲಿಗೆ ಬರುತ್ತೆ, ಬಟ್ ನಾನಿವಾಗ ಸೆಲೆಕ್ಟ್ ಕೊಡ್ತಾ ಇಲ್ಲ. ಸೆಲೆಕ್ಟ್ ಕೊಟ್ಟರೆ ಏನಾಗುತ್ತೆ ಅಂದರೆ ಅಲ್ಲಿ ಫೋಟೋಸ್ ಬರುತ್ತೆ, ಇಲ್ಲಿ ಇದೇ ಥರ ಬಂದಿರುತ್ತೆ. ಆಮೇಲೆ ನಾವು ಅಪ್ಡೇಟ್ ಬಟನ್ ಕೊಟ್ಟಿರಬೇಕು. ಇವಾಗ ನಾನು ಸೆಲೆಕ್ಟ್ ಮಾಡಿಲ್ಲ, ಅದಕ್ಕೆ ಅಪ್ಡೇಟ್ ನೋಡಿ ಆ್ಯಕ್ಟಿವ್ ಆಗಿಲ್ಲ ಈ ಬಟನ್. ನಾವು ಏನಾದರೂ ಚೇಂಜಸ್ ಇಲ್ಲಿ ಆಗಿದ್ದರೆ ಇಲ್ಲಿ ಅಪ್ಡೇಟ್ ನಮಗೆ ಎನೇಬಲ್ ಆಗುತ್ತೆ ಬಟನ್. ಓಕೆ, ಸೊ ಅದು ಸೇಮ್ ನಮಗೆ ಈ ಬಾಕ್ಸದ್ದು ಏನಾದರೂ ಕಂಟೆಂಟ್ ಸೇವ್ ಮಾಡಬೇಕಂದ್ರೆ ಸೇವ್ ಮಾಡ್ಕೋಬೋದು. ನೋಡಿ ಇಲ್ಲಿ ಎಂಟ್ರ್ ಮಾಡಿ, ಹೆಡ್ಡಿಂಗ್ ಇದೆ ಲ್ಯಾಂಡ್ಸ್ಕೇಪ್ ಡಿಸೈನ್ ಅಂತ, ಈ ಹೆಡ್ಡಿಂಗ್ ಐಕಾನ್ ನೋಡಿ ಮೇಲಿರೋದು ಇದು ಇಲ್ಲಿ ಕಾಣಿಸ್ತಾ ಇದೆ, ಈ ಕಂಟೆಂಟ್ಸ್ ಇಲ್ಲಿದೆ. ಓಕೆ, ಸೊ ಸೇಮ್ ಇದೇ ಥರ ನಿಮಗೆ ಈ ಫೋಟೋಸು ಚೇಂಜ್ ಮಾಡ್ಕೋಬೋದು. ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಫೋಟೋಸನ್ನು ಚೇಂಜ್ ಮಾಡೋಕ್ಕೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಯಾವ ಫೋಟೋಸ್ ಬೇಕಂದ್ರೆ ಪಿಕ್ ಮಾಡ್ಬೋದು. ಒಂದು ನಿಮ್ಮ ಸಿಸ್ಟಮಲ್ಲಿದ್ದರೆ ಅಪ್ಲೋಡ್ ಫೈಲ್ಸ್ ಕೊಟ್ಟು ಸೆಲೆಕ್ಟ್ ಫೈಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಇಲ್ಲಿ ಸೆಲೆಕ್ಟ್ ಕೊಡಬೇಕು, ಕೊಟ್ಟಾದಮೇಲೆ ಇಲ್ಲಿ ಬರುತ್ತೆ. ಓಕೆ, ಸೊ ಎಲ್ಲ ಕಂಟೆಂಟ್ ಅದೇ ಥರ. ಇನ್ನು ಇವಾಗ ನಮಗೆ ರೀಸೆಂಟ್ ಪ್ರಾಜೆಕ್ಟ್ ಫೋಟೋಸೇ ಈ ಸೆಕ್ಷನ್ಗೆ ಯಾವ ಥರ ಅಪ್ಲೋಡ್ ಮಾಡ್ಕೋಬೇಕು ಅಂದರೆ, ಇಲ್ಲಿ ಅಪ್ಲೋಡ್ ಮಾಡಬೇಕಂದ್ರೆ ಫಸ್ಟ್ ಇದೊಂದು ಗ್ಯಾಲರಿ. ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದಾಗ ಲೆಫ್ಟ್ ಸೈಡಲ್ಲಿ ನಮಗೆ ಗ್ಯಾಲರಿ ಓಪನ್ ಆಯಿತು. ಅಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಅಲ್ಲಿ ಆ್ಯಡ್ ಟು ಗ್ಯಾಲರಿ ಆಪ್ಷನ್ ಬರುತ್ತೆ. ಓಕೆ, ಒಂದು ಸೆಕೆಂಡ್, ಒಂದು ಇಂಟರ್ನೆಟ್ ಡಿಸ್ಕನೆಕ್ಟ್ ಆಯಿತು, ಒಂದು ಸೆಕೆಂಡ್. ಒಂದು ಸೆಕೆಂಡ್. ಸರಿ, ರಿಫ್ರೆಶ್ ಕೊಡ್ತೀನಿ. ಒಂದು ವೈಫೈ ಏನೋ ಆಫ್ ಆಗಿಬಿಡ್ತು. ಓಕೆ, ಸೊ ಇಲ್ಲಿ ಈ ಸೆಕ್ಷನ್ಗೆ ನಾವು ಫೋಟೋಸ್ ಅಪ್ಲೋಡ್ ಮಾಡ್ಕೋಬೇಕು. ಈ ಸೆಕ್ಷನ್ ಮಾಡಬೇಕಂದ್ರೆ ಫಸ್ಟ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಓಪನ್ ಆಗುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇವಾಗ ನಿಮ್ಮದು ಅಲ್ಲಿ ಎಷ್ಟು ಫೋಟೋಸ್ ಇದೆ ಅದಿಲ್ಲಿ ಕಾಣಿಸುತ್ತೆ. ನಿಮಗೆ ಇದಕ್ಕೆ ಇನ್ನೂ ಫೋಟೋಸ್ ಆ್ಯಡ್ ಮಾಡಬೇಕಂದ್ರೆ ಆ್ಯಡ್ ಟು ಗ್ಯಾಲರಿ ಕೊಡಬೇಕು. ಆ್ಯಡ್ ಟು ಗ್ಯಾಲರಿ ಕೊಟ್ಟು ನೋಡಿ, ಇವಾಗ ಅಪ್ಲೋಡ್ ಫೈಲ್ಸ್ ಟ್ಯಾಬಲ್ಲಿದ್ದೀವಿ. ಸಿಸ್ಟಮಲ್ಲಿ ಫೈಲ್ ಇರುತ್ತಲ್ವ ಇಮೇಜಸ್, ಅದನ್ನು ಸೆಲೆಕ್ಟ್ ಫೈಲ್ಸ್ ಕೊಡಿ. ಫೋಟೋಸ್ ನೀವು ಹಿಂಗೆ ಕಂಟ್ರೋಲ್ ಇಟ್ಕೊಂಡು ಸೆಲೆಕ್ಟ್ ಮಾಡ್ಕೋಬೋದು, ಎಷ್ಟು ಫೋಟೋಸ್ ಬೇಕು ಅಷ್ಟು ಫೋಟೋಸ್ ಸೆಲೆಕ್ಟ್ ಮಾಡ್ಕೊಂಡು. ಇವಾಗ ಮಲ್ಟಿಪಲ್ ಫೋಟೋಸ್ ಇದ್ದರೆ ಈ ಥರ, ಇಲ್ಲ ಒಂದೇ ಇರೋದಾದರೆ ಒಂದೇ ಸಾಕು. ಓಕೆ, ಇಷ್ಟು ಈ ಥರ ಫೋಟೋಸ್ ಇಟ್ಕೊಂಡು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಕೊಟ್ಟರೆ ನಿಮಗೇನಾಗುತ್ತೆ ಅಂದರೆ ನೋಡಿ ಎಲ್ಲಿ ಬರುತ್ತೆ. ನಾನು ಡಿಲೀಟ್ ಮಾಡ್ಕೋತೀನಿ ಫಸ್ಟ್. ನಿಮಗೆ ಅದು ಅಪ್ಲೋಡ್ ಮಾಡೋದು ನೋಡಿ, ಇದು ನೀವು ಮೇನ್ ಮಾಡಬೇಕಾಗಿರೋದು ಇದೆ. ರೀಸೆಂಟ್ ಪ್ರಾಜೆಕ್ಟಿಗೆ ನಿಮ್ಮದು ನೀವು ಆಲ್ರೆಡಿ ಫೋಟೋಸ್ ಇರುತ್ತಲ್ವ ಡಿಸೈನ್ ಮಾಡಿರೋದು ನಿಮ್ಮದು ಪ್ರಾಜೆಕ್ಟದೆಲ್ಲ. ಸೊ ಅದನ್ನು ತುಂಬ ಫೋಟೋಸ್ ಹಾಕೋಬೇಡಿ. ಒಂದೊಂದು ಪ್ರಾಜೆಕ್ಟಿಗೆ ಒಂದು 3 ಫೋಟೋಸ್ ಅಂದರೆ ಇವಾಗ 3 or 4 ಫೋಟೋಸ್ ನೋಡ್ಕೊಂಡು ಹಾಕಿ, ಸೈಜ್ ಕಡಿಮೆ ಮಾಡ್ಕೊಂಡು. ತುಂಬ ಫೋಟೋಸ್ ಹಾಕಿದರೆ, ದೊಡ್ಡ ಸೈಜ್ ಫೋಟೋಸ್ ಹಾಕಿದರೆ ವೆಬ್ಸೈಟ್
ಇದು ಲೋಡ್ ಆಗೋದು ಸ್ಲೋ ಆಗುತ್ತೆ. ಅದಕ್ಕೆ ನಾನು ಇಷ್ಟು ಫೋಟೋ ಸೆಲೆಕ್ಟ್ ಮಾಡಿದ್ದೀನಲ್ವ, ಈ ಫೋಟೋಸನ್ನು ನಾವೇನು ಮಾಡ್ಕೋಬೇಕಂದ್ರೆ ಆ್ಯಡ್ ಟು ಗ್ಯಾಲರಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ್ದೀನಿ ನೋಡಿ, ನಿಮ್ಮ ಗ್ಯಾಲರಿಗೆ ಇಲ್ಲಿ ಬಂತು. ಓಕೆ, ಬಟ್ ಅದು ಇನ್ನೂ ಸೇವ್ ಆಗಿಲ್ಲ. ಇನ್ಸೆಟ್ ಗ್ಯಾಲರಿ ಕೊಡಬೇಕು. ಇವಾಗ ಗ್ಯಾಲರಿಗೆ ಬಂದಿರುತ್ತೆ. ಆಮೇಲೆ ನಾವು ಅಪ್ಡೇಟ್ ಕೊಡಬೇಕು. ಓಕೆ, ಸೊ ಇದನ್ನು ಇವಾಗ ಇಲ್ಲಿ ನಾವು ಹೋಮ್ ಪೇಜನ್ನು ರೀಲೋಡ್ ಮಾಡಿದಾಗ ಅದು ಅಪ್ಲೋಡ್ ಆಗಿದೆ ಅಂತ ಚೆಕ್ ಮಾಡಬೇಕಲ್ವ. ಇಲ್ಲಿ ಬಂದು ಚೆಕ್ ಮಾಡಿ ನೋಡಿ, ಇದೆಲ್ಲ ನಾನು ಇವಾಗ ಪಿಕ್ ಮಾಡಿರುವ ಫೋಟೋಸ್. ನಮಗೆ ಡಿಲೀಟ್ ಮಾಡುವ, ಇದನ್ನು ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ದು ಯಾವ ಥರ ಅಪ್ಲೋಡ್ ಮಾಡ್ಕೋಬೇಕು ಅಂತ. ಸೊ ಇವಾಗ ನೆಕ್ಸ್ಟ್ ಟ್ಯಾಬಲ್ಲಿ ನಾನು ಎಡಿಟರ್ ವಿಂಡೋ ಅದೇ ಥರ ಓಪನ್ ಆಗಿದೆ. ಇಲ್ಲಿ ಬರ್ತೀನಿ. ಬೈ ಚಾನ್ಸ್ ನಿಮ್ಮದು ಎಡಿಟರ್ ವಿಂಡೋ ಓಪನ್ ಆಗಿಲ್ಲ ಅಂದರೆ ಎಡಿಟ್ ವಿತ್ ಎಲಿಮೆಂಟ್ರಿ ಕ್ಲಿಕ್ ಮಾಡಿದರೆ ಇದೇ ವಿಂಡೋ ಓಪನ್ ಆಗುತ್ತೆ. ಓಕೆ, ಸೊ ಇವಾಗ ಗ್ಯಾಲರಿನ ಕ್ಲಿಕ್ ಮಾಡಿಕೊಂಡು ಇದೇ ಪೇಜಿಗೆ ಬರಬೇಕು. ಆಮೇಲೆ ಈ ಫೋಟೋಸನ್ನು ರಿಮೂವ್ ಮಾಡುವ. ಜಸ್ಟ್ ಸುಮ್ಮನೆ ಟೆಸ್ಟ್ ಫೋಟೋಸ್ ಅಲ್ವಾ. ಇಲ್ಲಿ ಮೈನಸ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗೋದು. ಡಿಲೀಟ್ ಮಾಡಿದ ಮೇಲೆ ಇನ್ಸೆಟ್ ಗ್ಯಾಲರಿ ಕೊಡಿ, ಒಂದ್ಸರಿ ಅಪ್ಡೇಟ್ ಕೊಡಿ. ಸೊ ಅದು ನಮ್ಮದು ಫಸ್ಟ್ ಎಷ್ಟು ಫೋಟೋ ಇತ್ತು ಅಷ್ಟೇ ಫೋಟೋ ಇರುತ್ತೆ ಇವಾಗ. ಓಕೆ, ಸೊ ಇದು ಈ ಪೇಜಿಗೆ ಯಾವ ಥರ ಅಪ್ಲೋಡ್ ಮಾಡ್ಕೋಬೇಕು ಅಂತ. ಸೇಮ್ ಇದೇ ಥರ ನೀವು ಯಾವ ಪೇಜ್ ಬೇಕಂದ್ರೆ ವೆಬ್ಸೈಟದು ಓಪನ್ ಮಾಡಿ ಎಡಿಟ್ ವಿತ್ ಎಲಿಮೆಂಟರಿಗೆ ಹೋಗಿ. ಸೊ ಆವಾಗ ಎಡಿಟರ್ ವಿಂಡೋ ಓಪನ್ ಆಗುತ್ತೆ. ಇದರದ್ದು ಕಂಟೆಂಟ್ಸ್ ಎಲ್ಲ ನೀವು ಸೇವ್ ಮಾಡ್ಕೋಬೋದು. ಇವಾಗ ಪ್ರಾಜೆಕ್ಟ್ಸಿಗೆ ಹೋದರೆ ಸೇಮ್ ನಾವು ಗ್ಯಾಲರಿ, ಇಲ್ಲೂ ಅದೇ ಗ್ಯಾಲರೀಸ್ ಇರೋದು ಪ್ರಾಜೆಕ್ಟದು ನಿಮ್ಮದು ರೀಸೆಂಟ್. ಇದಕ್ಕೂ ಸೇಮ್ ನೀವು ಹೋಮ್ ಪೇಜಿಗೆ ಯಾವ ಥರ ಮಾಡಿದ್ರೆ ಅದೇ ಥರ ಇಲ್ಲೂ ಮಾಡ್ಕೋಬೇಕು. ಎಡಿಟ್ ವಿತ್ ಎಲಿಮೆಂಟ್ರಿಗೆ ಹೋಗಿ ಸೇಮ್ ಸ್ಟೆಪ್ಸ್ ಇದು. ಇಲ್ಲಿ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಲೆಫ್ಟ್ ಸೈಡ್ ಇಲ್ಲಿ ಕ್ಲಿಕ್ ಮಾಡಿ, ಬೇಸಿಕ್ ಗ್ಯಾಲರಿ ಅಂತ ಕಾಣಿಸಿ ಈ ಫೋಟೋಸ್ ಮೇಲೆ, ಇಮೇಜಸ್ ಮೇಲೆ. ಸೊ ಗ್ಯಾಲರಿ ಓಪನ್ ಆಗುತ್ತೆ. ಇವಾಗ ಆ್ಯಡ್ ಟು ಗ್ಯಾಲರಿ ಕೊಡಿ. ಅಪ್ಲೋಡ್ಸ್ ಫೈಲ್, ಈ ಟ್ಯಾಬ್ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಫೈಲ್ಸಲ್ಲಿ ನಿಮ್ಮ ಸಿಸ್ಟಮಿಂದ ಡೆಸ್ಕ್ಟಾಪಲ್ಲೋ ಎಲ್ಲೋ ಇಟ್ಟಿರ್ತೀರಲ್ವ, ಸೊ ಅಲ್ಲಿಂದ ಫೋಟೋಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಈ ಥರ ಕಂಟ್ರೋಲ್ ಇಟ್ಕೊಂಡು ಮಾಡಿದರೆ ಮಲ್ಟಿಪಲ್ ಫೋಟೋ ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ ಓಪನ್ ಕೊಡಿ. ಓಪನ್ ಕೊಟ್ಟಾಗ ಅಲ್ಲಿ ಬರುತ್ತೆ. ಇವಾಗ ನೋಡಿ, ಓಕೆ. ಸೊ ಇದು ಅಪ್ಲೋಡ್ ಆಯಿತು. ಆ್ಯಡ್ ಟು ಗ್ಯಾಲರಿ ಕೊಡಬೇಕು. ಇವಾಗ ಇಲ್ಲಿ ಬರುತ್ತೆ, ಇನ್ಸೆಟ್ ಗ್ಯಾಲರಿ ಕೊಡಿ ಒಂದ್ಸರಿ. ಆಮೇಲೆ ಅಪ್ಡೇಟ್ ಕೊಡಬೇಕು. ಸೊ ನಿಮ್ಮದು ಇವಾಗ ಪ್ರಾಜೆಕ್ಟ್ಸ್ ಅಂತ ಪೇಜ್ ಇದೆಯಲ್ವ ವೆಬ್ಸೈಟಲ್ಲಿ, ಆ ಪೇಜಲ್ಲಿ ಇದು ಅಪ್ಲೋಡ್ ಆಗಿರುತ್ತೆ ನೋಡಿ. 3 ಫೋಟೋಸ್ ನಾವು ಅಪ್ಲೋಡ್ ಮಾಡಿರೋದು ಇಲ್ಲಿ ಬಂದಿರುತ್ತೆ. ಸೊ ಇವಾಗ ಈ ಫೋಟೋಸ್ ಬೇಡ ನಮಗೆ, ಡಿಲೀಟ್ ಮಾಡ್ಕೋಬೇಕು. ಎಡಿಟ್ ವಿತ್ ಎಲಿಮೆಂಟ್ರಿಗೆ ಹೋಗಿ ಪುನಃ ನೀವು ಯಾವ ಪೇಜಲ್ಲಿ ಇರ್ತೀರಾ ಅಲ್ಲಿಂದ ಎಡಿಟ್ ವಿತ್ ಎಲಿಮೆಂಟ್ರಿ ಹೋದರೆ ಆ ಪೇಜ್ ಎಡಿಟರ್ ವಿಂಡೋ ಓಪನ್ ಆಗುತ್ತೆ. ಸೊ ಇವಾಗ ನಾವು ಇಲ್ಲಿ ಫೋಟೋಸ್ ಮೇಲೆ ಯಾವುದಾದ್ರೂ ಒಂದು ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಇದೇ ಫೋಟೋ ಮೇಲೆ ಅಂತ ಬೇಕು ಅಂತೇನಿಲ್ಲ. ಕ್ಲಿಕ್ ಮಾಡಿದಾಗ ಇಲ್ಲಿ ಎಡಿಟ್ ಲೆಫ್ಟ್ ಸೈಡಲ್ಲಿ ಓಪನ್ ಆಗುತ್ತೆ. ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಲೆಫ್ಟ್ ಸೈಡಲ್ಲಿ. ಆಮೇಲೆ ಈ ಫೋಟೋಸು ರಿಮೂವ್ ಮಾಡಿ. ಓಕೆ, ಇನ್ಸೆಟ್ ಗ್ಯಾಲರಿ ಕೊಡಿ ಒಂದ್ಸರಿ, ಅಪ್ಡೇಟ್ ಕೊಡಿ. ಅದು ಅಪ್ಡೇಟ್ ಆಯಿತು ನೋಡಿ. ನಾವು ಡಿಲೀಟ್ ಮಾಡಿದ್ವಿ, ಇವಾಗ ಸುಮ್ಮನೆ ಸ್ಯಾಂಪಲ್ ಅಪ್ಲೋಡ್ ಮಾಡಿದ್ವಿ ಅಲ್ಪ ಫೋಟೋಸ್, ಡಿಲೀಟ್ ಮಾಡಿದ್ವಿ. ಸೊ ಇವಾಗ ನಾವೇನು ಮಾಡಬೇಕಂದ್ರೆ ಡ್ಯಾಶ್ ಬೋರ್ಡಿಗೆ ಹೋಗಿ ನಾವು ಇವಾಗ ಟೆಸ್ಟಿಗೆ ಸುಮ್ಮನೆ ಒಂದು 2-3 ಇಮೇಜ್ ಅಪ್ಲೋಡ್ ಮಾಡಿದ್ವಲ್ಲ, ಅದನ್ನು ಡಿಲೀಟ್ ಮಾಡುವ. ಮೀಡಿಯಾ ಇದಕ್ಕೆ ಹೋಗಬೇಕು, ಲೈಬ್ರರಿಗೆ ಕ್ಲಿಕ್ ಮಾಡ್ಕೋಬೇಕು. ಇವಾಗ ನಾವು ಅಪ್ಲೋಡ್ ಮಾಡಿರೋದೆಲ್ಲ ಇದೆ. ಇದನ್ನು ಬಲ್ಕ್ ಸೆಲೆಕ್ಟ್ ಮಾಡಿಕೊಂಡು 1 2 3 ಇದನ್ನು ಡಿಲೀಟ್ ಮಾಡುವ. ಮತ್ತು ಇಲ್ಲಿ ಸ್ವಲ್ಪ ಇದಿರಲಿ, ಇದೆಲ್ಲ ಸ್ವಲ್ಪ ನಿಮ್ಮದು ಡಮ್ಮಿ ಫೋಟೋಸ್ ಇದನ್ನೆಲ್ಲ ಡಿಲೀಟ್ ಮಾಡ್ತೀನಿ.
ಇದೆ ಅಲ್ಲಿರಲಿ, ಮೇ ಬಿ ಅಲ್ಲೇ ವೆಬ್ಸೈಟಲ್ಲಿ ಏನಾದರೂ ಡಿಸೈನಿಗೆ ಯೂಸ್ ಮಾಡಿದರೆ ಅದು ಹೋಗುತ್ತೆ. ಇದು ಬೇಡ, ನಾವು ಇವಾಗ ಅಪ್ಲೋಡ್ ಮಾಡಿದ್ದು ಮಾತ್ರ ಡಿಲೀಟ್ ಮಾಡು. ಇಲ್ಲಲ್ಲ, ಇವಾಗ ಡಿಲೀಟ್ ಪರ್ಮನೆಂಟ್ಲಿ ಕ್ಲಿಕ್ ಮಾಡ್ಕೋಬೇಕು. ಓಕೆ. ಸೊ ಇವಾಗ ನಾವು ಇವಾಗ ಅಪ್ಲೋಡ್ ಮಾಡಿದ್ದೀವಲ್ಲ ಅದಷ್ಟು ಡಿಲೀಟ್ ಆಗೋಯ್ತು. ಓಕೆ. ಸೊ ಡ್ಯಾಶ್ ಬೋರ್ಡ್ ಅಂದರೆ ನಮ್ಮದು ಅಡ್ಮಿನ್ ಪ್ಯಾನಲ್. ನಾವು ವೆಬ್ಸೈಟ್ ಇವಾಗ ನೋಡಿ ವಿಸಿಟ್ ಸೈಟ್ ಅಂತ ಕೊಡ್ತೀನಿ, ವೆಬ್ಸೈಟಿಗೆ ಹೋಗ್ತೀವಿ. ಇದು ವೆಬ್ಸೈಟ್. ಇಲ್ಲಿಂದ ನಿಮಗೆ ಅಡ್ಮಿನ್ ಪ್ಯಾನಲ್ ಹೋಗ್ಬೇಕಂದ್ರೆ ಇಲ್ಲಿ ಚಿನ್ವಿತ ಅಂತ ಕಾಣಿಸ್ತಿದೆಯಲ್ವಾ, ಇಲ್ಲಿ ಮೌಸ್ ಪಾಯಿಂಟ್ ಮಾಡಿದಾಗ ಡ್ಯಾಶ್ ಬೋರ್ಡ್ ಅಂತ ಕಾಣಿಸುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಡ್ಮಿನ್ ಪ್ಯಾನಲ್ ಬರ್ತೀರ. ಸೊ ಇದು ಅಡ್ಮಿನ್ ಪ್ಯಾನಲ್ ಅಂದರೆ ನೀವು ಅಡ್ಮಿನ್ ಆಗಿ ಲಾಗಿನ್ ಆದರೆ ಮಾತ್ರ ನಮಗೆ ಅಲ್ಲಿ ಡ್ಯಾಶ್ ಬೋರ್ಡ್ ಅಂತೆಲ್ಲ ಆಪ್ಷನ್ ಕಾಣಿಸುತ್ತೆ, ಇಲ್ಲಾಂದರೆ ಯಾವುದೂ ಕಾಣಲ್ಲ. ಓಕೆ, ಇಷ್ಟೇ ಇರೋದು ಅಪ್ಲೋಡ್ ಮಾಡಲಿಕ್ಕೆ.